ಜೊತೆಗೆ ಹಲವು ಹುದ್ದೆಗಳನ್ನು ನಿರ್ವಹಿಸಿದವರು, ಸಚಿವ ಸ್ಥಾನ ಇಲ್ಲ ಅಂತ ಹೇಳಿದ್ರೆ ನೋಡೋಣ. ಇದು ನೋಡಿ, ನಮ್ಮ ಸರ್ಕಾರ ನಮ್ಮ ಪಕ್ಷ ಅಧಿಕಾರಕ್ಕೆ ಇರುವಂಥದ್ದೇ ಖುಷಿ ನನಗೆ. ಸಾರ್ವಜನಿಕವಾಗಿ ಇರುವಂಥ ಅನೇಕ ಕೆಲಸಗಳನ್ನ ಮಾಡುವಂಥ ಅವಕಾಶ ಇದೆ. ಸಲಹೆಗಳನ್ನ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲರಿಗೂ ಒಂದೇ ಸಮ ಅವಕಾಶಗಳು ಸಿಕ್ಕಲ್ಲ. ಸಿಕ್ಕಿದಾಗ ಖಂಡಿತವಾಗಿ ಕೆಲಸ ಮಾಡ್ತೀವಿ. ಪಕ್ಷದ ಮೇಲೆ ನಂಬಿಕೆ ಇದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಗು ಸರ್ ಆಗಾಗ್ಗೆ ಬರ್ತಾನೆ ಇರ್ತದೆ. ನೋಡಿ, ಎಲ್ಲಿವರೆಗೂ ಯಾರಿದಾರೋ ಬದಲಾವಣೆ ಮಾಡೋವರೆಗೂ ಅವರೇ ಮುಖ್ಯಮಂತ್ರಿ. ಸೊ ಹಾಗಾಗಿ ಆಗಬಹುದು ಅಥವಾ ಆಗುತ್ತಾ ಅನ್ನೋ ಪ್ರಶ್ನೆಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋದಲ್ಲ. ಯಾರಿದ್ದಾರೆ ಅವ್ರಿಗೆ ಗೌರವ ಕೊಡಬೇಕಾಗಿರುವಂಥದ್ದು, ಆ ಸ್ಥಾನಕ್ಕೆ ಗೌರವ ಕೊಡಬೇಕಾಗಿರೋ, ಆ ವ್ಯಕ್ತಿಗೆ ಗೌರವ ಕೊಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋ ವಿಚಾರ ಎಲ್ಲರಿಗೂ ಸಿಎಂ ಆಗುವಂತ ಆಸೆ ಇದೆ. ನನಗೂ ಕೂಡ ಅವಕಾಶ ಸಿಕ್ಕಿದಾಗ ಬೇಡ ಅನ್ನಲ್ಲ. ಸೊ ಹಾಗಾಗಿ ಏನಾಗುತ್ತೆ, ವರಿಷ್ಠರ ಮೇಲೆ ನಾವು ಎಲ್ಲ ಜವಾಬ್ದಾರಿ ಕೊಟ್ಟಿದ್ಮೇಲೆ ರಾಜ್ಯದಲ್ಲಿ ಉತ್ತಮವಾದಂಥ ಆಡಳಿತ ಕೊಡಬೇಕಾಗುತ್ತೆ. ಈ ರಾಜ್ಯಕ್ಕೆ 16 ಬಜೆಟ್ಗಳನ್ನ ಕೊಡುವಂತ ಕೀರ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂಥದ್ದು. ಅದರ ಜೊತೆಗೆ ಅವಕಾಶ ಯಾವಾಗ ಯಾರು ಕೊಡ್ತಾರೋ ಖಂಡಿತವಾಗಿ ಅದನ್ನ ನಿರ್ವಹಣೆ ಮಾಡುವಂಥದ್ದು ಮುಂದಾಗ್ತದೆ. ಅಂದ್ರೆ ನೀವು ಹೇಳಿಕೆ ಕೇಳ್ತಿರೋದು 6 ಸರಿ ಶಾಸಕರಾಗಿದ್ರಿ, ಹಾಗಾಗಿ ನೀವು ಕೂಡ ಸಿಎಂ ರೇಸ್ ಅಲ್ಲಿ ಇದ್ದೀರಿ. ಇಲ್ಲ, ಸಿಎಂ ಅನ್ನೋದು ಅದು ಕೇವಲ ಒಂದು ಹುದ್ದೆ ಅಲ್ಲ. ನಿಮ್ಮ ಪರಿಕಲ್ಪನೆ ಎಲ್ಲಾನ ಜೊತೆಗೆ ಕೊಂಡೋಗಿ ಈ ರಾಜ್ಯಕ್ಕೆ ಒಂದು ದಿಕ್ಕು ದಶೆ ತೋರಿಸುವಂತಹ ಸ್ಥಾನ ಆಗಿರೋದ್ರಿಂದ ಅವಕಾಶ ಸಿಕ್ಕಿದಾಗ ಖಂಡಿತವಾಗಿ ಯಾರು ಬೇಕಾದ್ರೂ ನಿರ್ವಹಣೆ ಮಾಡ್ತಾರೆ. ಈಗ ಡಿ.ಕೆ. ಶಿವಕುಮಾರ್ 5 ವರ್ಷ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಔತಣಕೂಟ ಕೂಡ ಕೊಟ್ಟಿದ್ರು. ಬಹುಶಃ ನೀವು ಅನ್ಸುತ್ತೆ ಸರ್, ಬದಲಾವಣೆ ಕೂಗು ಕೇಳಿ ಬರ್ತಿದೆ ಸರ್, ಆಗ್ಬೇಕು ಬೇರೆಯವರು ಅಂತ ಹೇಳಿ. 5 ವರ್ಷ ಆಗಿದೆ ಬೇರೆಯವರು ಅಂತ ಹೇಳಿ, ಅವರೇ ಮುಂದುವರಿತಾರೆ ಅಥವಾ ಬೇರೆ ಆಗ್ತಾರೆ ಸರ್? ಹೇಗೆ ನಿಮ್ಮ ಅಭಿಪ್ರಾಯ? ನೋಡಿ, ಒಂದು ನಾನು ಹೇಳ್ತೀನಿ, ಯಾರು ಶಾಶ್ವತ ಅಲ್ಲ. ಈ ಭೂಮಿಗೆ ಬಂದಿರುವಂಥದ್ದು ಶಾಶ್ವತವಾಗಿ ನಾವೇ ಇರ್ತೀವಿ ಅನ್ನೋದು ನಾವು ಹೇಳಂಗಿಲ್ಲ. ಅಂಥದ್ರಲ್ಲಿ ಹುದ್ದೆಗಳು ಯಾವತ್ತೂ ಶಾಶ್ವತ ಅಲ್ಲ. ನಾವು ನೋಡ್ಬೇಕಾಗಿರುವಂಥದ್ದು, ಕಳೆದ 5 ವರ್ಷಗಳಲ್ಲಿ ಅತ್ಯಂತ ಸಂಕಷ್ಟದಲ್ಲಿದ್ದಂತಹ ಕಾಲಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಅವರು ಜವಾಬ್ದಾರಿಯನ್ನು ನಿರ್ವಹಿಸಿದ್ದು. ಅವರ ಪ್ರಯತ್ನ ಮತ್ತು ಕಾರ್ಯಕರ್ತರ ಶ್ರಮದಿಂದ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಮತ್ತೆ ಮುಂದಿನ ಚುನಾವಣೆಯಲ್ಲಿ 2028ರಲ್ಲಿ ಬರಬೇಕು ಅನ್ನೋ ಒಂದು ಆಸೆ ನಮ್ಗೆಲ್ಲರಿಗೂ ಏನಿದೆ, ಆ ನಿಟ್ಟಿನಲ್ಲಿ ಯಾರು ಇದ್ರೆ ಸೂಕ್ತ ಅನ್ನೋದನ್ನ ನಾವು ನೋಡಿ ಕೆಲಸ ಮಾಡಬೇಕಾಗಿದೆ. ಈಗ ವರಿಷ್ಠರ ಮುಂದೆ ಯಾವುದೇ ಕಾರಣಕ್ಕೂ ಯಾರ ಬದಲಾವಣೆ ಮಾಡುವಂತಹ ಪ್ರಸ್ತಾವನೂ ಇಲ್ಲ. ಅವರೇ ಮುಂದುವರಿತಾರೆ ಸರ್, ಅವರೇ ಇರ್ತಾರೆ. ಖಂಡಿತ ಖಂಡಿತವಾಗಿ. ಯಾಕಂದ್ರೆ ಪಕ್ಷವನ್ನು ಕಾರ್ಯಕರ್ತರನ್ನ ಗೌರವಿಸಿ ಪಕ್ಷ ಕಟ್ಟುವಂಥದ್ದು ಒಂದು ಜವಾಬ್ದಾರಿಯಾದಂತಹ ಸ್ಥಾನ. ಅವರು ಆ ಕೆಲಸ ಬಹಳ ಸ್ಪಷ್ಟವಾಗಿ ಒಂದು ಎಲ್ಲರನ್ನ ಗುರುತಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಯಾರು ಬರ್ಬೋದು, ಯಾರನ್ನ ಕೊಡ್ಬೋದು ಅನ್ನೋಕ್ಕಿಂತ ಈಗ ಇರೋವರೆಗೂ ಅವರ ಜೊತೆಗೆ ನಾವು ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಯಾಕೆ ಸರ್ ಎಷ್ಟೊಂದು ನಿರಾಸಕ್ತಿ, ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ? ಈ ಕಡೆ ಬರೀ ಶಾಸಕರಾಗೆ ಉಳ್ಕೋಬೇಕು ಅಂತ ಆಸೆ, ಅದೇ ಪಕ್ಷ ಜವಾಬ್ದಾರಿಗಳಿಗೆ ಬೇಡವಾ? ನಿಮ್ಗೇನು ರಾಜ್ಯಾಧ್ಯಕ್ಷ ಹುದ್ದೆ ಏನಾದ್ರು ಕೊಟ್ರೆ ನೀವೇನು ನಿರ್ವಹಿಸ್ತೀರಾ, ಹೇಗೆ? ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಅತ್ಯಂತ ಜವಾಬ್ದಾರಿಯಾದ ಹುದ್ದೆ ಅದು. ಆ ಪೈಪೋಟಿಯಲ್ಲಿ ನಾನಿಲ್ಲ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಸ್ಥಾನ ಬಹಳ ಜವಾಬ್ದಾರಿಯುತವಾದಂಥ ಸ್ಥಾನ. ಆ ಪೈಪೋಟಿಯಲ್ಲಿ ನಾನಿಲ್ಲ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಸಂತೋಷ ಇದೆ.